ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ JLR ರೆಸಾರ್ಟಲ್ಲಿ. ಇವತ್ತು ನಿಮಗೆ ಪ್ರಾಣಿಗಳ ಪ್ರಪಂಚನೇ ಪರಿಚಯ ಮಾಡಿಸ್ಬೇಕು ಅಂತ ಇದ್ದೀನಿ. ನಮ್ಮ ಕಬಿನಿನಲ್ಲಿ ಆಲ್ರೆಡಿ ನಾವು ಜಂಗಲ್ ಸಫಾರಿ ನೋಡಿದ್ದೀವಿ. ಇವಾಗ ನಿಮಗೆ ಬೋಟ್ ಸಫಾರಿ ತೋರಿಸ್ತೀನಿ. ಈ ಬೋಟ್ ಸಫಾರಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇರಲ್ಲ. ಇಲ್ಲೇ ಸುತ್ತಮುತ್ತ ರೆಸಾರ್ಟಲ್ಲಿ ಸ್ಟೇ ಆಗಿರೋರು ಮಾತ್ರ ಈ ಅವಕಾಶ ಇರೋದು. ಕಾಮನ್ ಆಗಿ ಜಂಗಲ್ ಸಫಾರಿಗೆ ಹೋಗಿರೋರು ಬೋಟ್ ಸಫಾರಿಗೆ ಹೋಗ್ಬೇಕು ಅಂತ ಅಲ್ಲೇ ಟಿಕೆಟ್ ಕೌಂಟ್ರಲ್ಲಿ ಕೇಳಿರ್ತಾರೆ ಟಿಕೆಟ್ ಕೊಡಿ ಅಂತ. ಆದ್ರೆ ಅಲ್ಲಿ ಟಿಕೆಟ್ ಕೊಡೋದಿಲ್ಲ. ಯಾಕೆ ಅಂದ್ರೆ ಇದು ಸಂಪೂರ್ಣವಾಗಿ JLR ರೆಸಾರ್ಟ್ ಅವರು ಮೇಂಟೈನ್ ಮಾಡ್ತಿದ್ದಾರೆ ಬೋಟ್ ಸಫಾರಿನ. ನೀವೇನಾದ್ರೂ ಬೋಟ್ ಸಫಾರಿಗೆ ಹೋಗ್ಬೇಕು ಅನ್ನೋ ಆಸೆ ಇತ್ತು ಅಂದ್ರೆ JLR ರೆಸಾರ್ಟ್ ಅಲ್ಲೇನೆ ಸ್ಟೇ ಆಗಿರ್ಬೇಕು. ಇಲ್ಲ ಅಂದ್ರೆ ಇಲ್ಲೇ ಸುತ್ತಮುತ್ತ ಇರುವಂತ ರೆಸಾರ್ಟ್ ಅಲ್ಲಿ ಸ್ಟೇ ಆಗಿರ್ಬೇಕು. ಅವರೇ ನಿಮ್ಗೆ ಟಿಕೆಟ್ ನ ಬುಕ್ಕಿಂಗ್ ಮಾಡಿ ಕೊಡ್ತಾರೆ. ಇಲ್ಲಿ ಸ್ಟೇ ಆಗಿಲ್ಲ ಅಂದ್ರೆ ಈ ಸಫಾರಿಗೆ ಹೋಗೋದಿಕ್ಕಾಗೋದಿಲ್ಲ. ಮ್ಯಾಕ್ಸಿಮಮ್ 90% ರೆಸಾರ್ಟ್ ಅವರು ಸಪೋರ್ಟ್ ಇಲ್ದಲೇನೆ ಕಬಿನಿನಲ್ಲಿ ಬೋಟ್ ಸಫಾರಿ ಮಾಡೋದಿಕ್ಕಾಗೋದಿಲ್ಲ. ಇನ್ 10% ಥರ್ಡ್ ಪಾರ್ಟಿಯರ್ ಯಾರು ನಿಮಗೆ ಗೊತ್ತಿದ್ರೆ ಅವ್ರ ಕಡೆಯಿಂದ ಟಿಕೆಟ್ ಸಿಕ್ಕಿದ್ರು ಸಿಗ್ಬಹುದು. ಅವ್ರನ್ನ ಕೇಳಲ್ಲ ಯಾರೋ ಇದಾರೆ ನೋಡು. ಬೋಟ್ ಸಫಾರಿ, ಬೋಟ್ ಸಫಾರಿ ಹೆಂಗೆ? ಗಾಡಿ ಸಫಾರಿ ಮಾತ್ರ ಎಲ್ಲ ಮಾಡ್ಕೊ ಬಂದು ನೀವು ಸ್ವಲ್ಪ ಹೊತ್ತು ಗಾಡಿ ಎಲ್ಲರೂ ಹಾಕ್ಬೋದು. ಕಬಿನಿ ಸುತ್ತಮುತ್ತ ರೆಸಾರ್ಟ್ಗಳಿಗೆ ಒಳ್ಳೊಳ್ಳೆ ಹೆಸರುಗಳನ್ನ ಇಟ್ಟಿದ್ದಾರೆ. ಆದ್ರೆ ಈ ರೆಸಾರ್ಟ್ ಹೆಸರಿಗೆ ತಕ್ಕಂತಾನೆ ಇದೆ, ಜಂಗಲ್ ಲಾಡ್ಜ್ ರೆಸಾರ್ಟ್ ಅಂತ. ಆದ್ರೆ ಇದು ಜಂಗಲ್ ಅಲ್ಲೇ ಇರೋದು ರೆಸಾರ್ಟ್. ಓನರ್ಸ್ ಡಿಸ್ಕೌಂಟ್ ಹಾಕವ್ರೆ. ಈ ರೆಸಾರ್ಟ್ ಒಳಗಡೆ ಗೌರ್ಮೆಂಟ್ ಸಫಾರಿ ಜೀಪ್ ಏನ್ ನಿಂತಿದ್ದಾವೆ ಅಂತ ಡೌಟ್ ಎಲ್ಲ ಪಡಬೇಡಿ. ಈ ರೆಸಾರ್ಟ್ ಬರೋದೇ ಗೌರ್ಮೆಂಟ್ ಅಂಡರ್ ಅಲ್ಲಿ. ಸಫಾರಿಗೆ ಹೋಗೋದಕ್ಕೆ 70-80% ಟಿಕೆಟ್ ಇದೇ ರೆಸಾರ್ಟ್ ಇಂದ ಬುಕ್ಕಿಂಗ್ ಆಗ್ತವೆ. ಇನ್ನು 20% ಮಾತ್ರ ನಿಮ್ಗೆ ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ಕೊಡ್ತಾರೆ. ಫಸ್ಟ್ ಪ್ರಿಯಾರಿಟಿ ಬಂದು ಈ ರೆಸಾರ್ಟ್ ಅಲ್ಲಿ ಇರೋರ್ಗೆ ಇಡಬೇಕು. ಇವೆಲ್ಲ ಆಲ್ರೆಡಿ ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡಿದೀವಿ. ಆದ್ರೆ JLR ರೆಸಾರ್ಟ್ ಅಲ್ಲಿ ಈ ತರ ಆಟಗಳು ಆಡಿಲ್ಲ ಅಂದ್ರೆ ಹೆಂಗೆ ಗುರು? ಇವಾಗ ಜಸ್ಟ್ ಅವರು ಬೋಟ್ ಸಫಾರಿ ಮುಗಿಸ್ಕೊಂಡು ಬಂದರು. ಅವರಿಗೆ ಏನೆಲ್ಲ ಪ್ರಾಣಿಗಳು ಕಾಣಿಸ್ಕೊಂಡಿದ್ದಾವೆ ಅಂತ ಕೇಳ್ತಾ ಇದ್ದೀವಿ. ನನಗೆ ತುಂಬ ದಿನಗಳಿಂದ ಒಂದು ಆಸೆ ಇತ್ತು ಈ ಸಫಾರಿನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಆದರೆ ಆ ದಿನ ಇವಾಗ ಬಂದಿದೆ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಬೋಟ್ ಚಾಲಕನ ಹೆಸರು ಕೃಷ್ಣ ಅಂತ. ತುಂಬ ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ನು. ಈ ಬೋಟಲ್ಲಿ ಹೋಗೋದ್ರಿಂದ ಯಾವುದೇ ಥರ ಸಮಸ್ಯೆ ಇಲ್ಲ. ಸೇಫಾಗಿ ಹೋಗಿ ಸೇಫಾಗಿ ಬರ್ಬೋದು ಅಂತ ನಂಬಿಕೆ ಇದೆ. ಈ ಕಬಿನಿ ಬ್ಯಾಕ್ ವಾಟರು 3 ಫಾರೆಸ್ಟ್ಗೆ ಸೀಮಿತವಾಗಿದೆ. ನಾವು ಕೂತಿರೋ ಸ್ಟ್ರೈಟಿಗೆ ನಮ್ಮ ಲೆಫ್ಟಿಗೆ ಬಂದು ಬಂಡೀಪುರ, ನಮ್ಮ ರೈಟಿಗೆ ಬಂದರೆ ನಾಗರಹೊಳೆ. ಇಲ್ಲಿಂದ 17 ಕಿಲೋಮೀಟ್ರ್ ಮುಂದೆ ಹೋದರೆ ವೈನಾಡು. ಕಬಿನಿ ಡ್ಯಾಮಲ್ಲಿ ನೀರು ಕಮ್ಮಿ ಇರೋದ್ರಿಂದ ನದಿ ದಡದಲ್ಲಿ ಪ್ರಾಣಿಗಳು ಬಂದು ಹುಲ್ಲನ್ನ ತಿಂತಾ ಇರ್ತವೆ. ಅದಕ್ಕೋಸ್ಕರ ಈ ಟೈಮಲ್ಲಿ ಕಬಿನಿ ಸಫಾರಿ ಮಾಡೋದು ಒಳ್ಳೆಯದು. ನೀರು ಫುಲ್ ಇದ್ದಾಗ ಪ್ರಾಣಿಗಳು ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ. ಈ ಸಫಾರಿ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂದರೆ ಜೂನ್ ಮತ್ತು ಜುಲೈ. ಈಗಲಲ್ಲಿ ತುಂಬ ಈಗಲ್ಸ್ ಇದ್ದಾವೆ, ಬಟ್ ಇದ್ಯಾವುದು ಅಂತ ಗೊತ್ತಿಲ್ಲ. ಇವರೆಲ್ಲ ಫಿಶಿಂಗ್ ಗೈಸ್. Fishing and slowly holding, guys. They're chilling. They're chilling with fish. ಈ ಅಕ್ಕಿ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಕೂತಿರೋವೆಲ್ಲ ಸ್ನೇಕ್ ಬರ್ಡ್ ಅಂತೆ. ನನ್ನನ್ನು ಯಾರಾದ್ರೂ ಇದು ಯಾವ ಬರ್ಡ್ ಅಂತ ಕೇಳಿದ್ರೆ ನಾನು ಬಾತ್ಕೋಳಿ ಅಂತ ಹೇಳ್ಬಿಡ್ತಿದ್ದೆ. ಯಾಕೆಂದ್ರೆ ಪಕ್ಷಿಗಳ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ನನಗೆ. ಏನ್ ಮಾಡೋದು, ಎಲ್ಲ ಒಂದೇ ತರ ಕಾಣ್ತಿದ್ದಾವೆ. ಈ ಟೈಮಲ್ಲಿ ನನ್ನ ಹತ್ರ ಯಾವ್ದಾದ್ರು ಕ್ಯಾಮ್ರಾ ಇದ್ದು ಒಂದು 200 mm ಲೆನ್ಸ್ ಇದ್ದಿದ್ರೆ ಈ ಬರ್ಡ್ನ ಮಾತ್ರ ಡಿಸ್ಕವರಿ ಲೆವೆಲ್ ಅಲ್ಲಿ ಕ್ಯಾಪ್ಚರ್ ಮಾಡ್ತಿದ್ದೆ.
ಇವಾಗ ನಾನು ಕ್ಯಾಪ್ಚರ್ ಮಾಡ್ತಾ ಇರೋದು ಸ್ಯಾಮ್ಸಂಗ್ ಅಲ್ಟ್ರಾ S25ನಲ್ಲಿ. ನಾವು ಬೋಟ್ ಸಫಾರಿಗೆ ಹೋದಾಗ ನಮಗೆ ಪ್ರಾಣಿಗಳು ಕಾಣಿಸ್ಕೊಬೇಕಂದ್ರೆ ಬೋಟ್ ಪಾಯಿಂಟಿಂದ ಸುಮಾರು 7-8 ಕಿಲೋಮೀಟರ್ ಮುಂದೆ ಹೋದ್ಮೇಲೆ ನಮಗೆ ಅನಿಮಲ್ಸ್ ಕಾಣಿಸೋದು. ಇನ್ನು ನಾವು ವಿಲೇಜ್ ಬಾರ್ಡ್ರಲ್ಲೇ ಇದ್ದೀವಿ, ಫಾರೆಸ್ಟ್ ಬಾರ್ಡ್ರಿಗೆ ಹೋಗಬೇಕು. ಕ್ರೊಕೊಡೈಲ್ ಇದೆಯಂತೆ, ಇನ್ನೂ ಸಿಕ್ಕಿಲ್ಲ ಗೈಸ್. ಇದ್ದಂತೂ ದೈತ್ಯವಾದ ಮೊಸಳೆ, 200-300 kg ಬರ್ಬೋದು. ಮೊಸಳೆ ಸಿಕ್ಕಿರೋ ಖುಷಿಗೆ ಎಲ್ಲ ಗಲಾಟೆ ಮಾಡ್ತವ್ರೆ, ಹೋಗ್ಬಿಡುತ್ತೆ ಈಗ. ಇಲ್ಲಿ ದಡದ ಮೇಲೆ ಕೊಕ್ಕರೆಗಳಿದ್ದಾವೆ, ಬಟ್ ಕೆಳಗಡೆ ನೋಡಿದ್ರೆ ಮೊಸಳೆಗಳಿದ್ದಾವೆ. ಈ ಕಬಿನಿ ನದಿ ಒಳಗಡೆ ಬೇಜಾನ್ ಮೊಸಳೆಗಳನ್ನ ನೋಡ್ಬೋದು, ಆದರೆ ಲಕ್ಕಿದ್ರೆ ಮಾತ್ರ. ಇಲ್ಲಿ ನೋಡಿ ಸ್ಮಾಲ್ ಮೊಸಳೆ ಇದೆ. ಆನೆಗಳು ಗುಂಪು ಕಾಣಿಸ್ತಿದೆ ಅಂತ ಹೇಳಿ ಕೇಳ್ಕೊಂಬರ್ತೀನಿ. ಓಹೋ, ಇನ್ನ 2 ಕಿಲೋಮೀಟರ್ ದೂರದಲ್ಲಿದ್ದಾವೆ ಈ ಆನೆ ಗುಂಪು. ಅಷ್ಟರಲ್ಲಿ ಇನ್ನೊಂದು ದೈತ್ಯ ಮೊಸಳೆ ಸಿಕ್ತು. ಇದು ಸುಮಾರು ಒಂದು 250 kg 300 kg ಬರ್ಬೋದು. ನಮ್ಮ ಜನಗಳೇ ಸರಿ ಇಲ್ಲಪ್ಪ, ಏನಾರ ಕಂಡುಬಿಟ್ರೆ ಫುಲ್ಲು ಗಲಾಟೆ ಮಾಡಿಬಿಡ್ತಾರೆ. ಅದಕ್ಕೆ ಇದು ಹೋಗ್ಬಿಡ್ತೈತೆ. ಮೊಸಳೆ ನೀರೊಳಗಡೆ ಹೋಗೋದು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮು ನೋಡ್ತಾ ಇರೋದು. ಆನೆ ಗುಂಪು ನೋಡೋದಕ್ಕೆ ತುಂಬ ಹತ್ರ ಬಂದಿದ್ದೀವಿ, ಆದರೂ ಇಲ್ಲಿಂದ ಅಲ್ಲಿಗೆ 500 ಮೀಟ್ರ್ ಇದೆ. ನೋಡೋದಕ್ಕೆ ಹತ್ರ ಅನಿಸ್ತಿದೆ ಅಷ್ಟೇ. ಇಲ್ಲೊಂದು ಬಿಗ್ ಟಸ್ಕರ್ ಸಿಕ್ತು, ಇದು ಮಣ್ಣಾಕಂತೈತೆ. ಇಲ್ಲಿ ಒಂದು 20-25 ಆನೆ ಗುಂಪಿದೆ, ಆದರೆ ಆ ಗುಂಪನ್ನ ಬಿಟ್ಟು ಇದು ಸೈಡಲ್ಲಿದೆ, ಅದಕ್ಕೆ ಇದನ್ನು ನಾವು ಟಸ್ಕರ್ ಅಂತ ಕರೆಯೋದು. ನಾವು ಬೋಟ್ ಸಫಾರಿಗೆ ಬಂದಾಗ ಎಲ್ಲ ಗುಂಪಲ್ಲಿರೋ ಪ್ರಾಣಿಗಳನ್ನೇ ನೋಡ್ತೀವಿ. ಸಿಂಗಲ್ ಆಗಿ ನೋಡೋಕ್ಕೆ ಸಿಗೋದು ಅಂದರೆ ಇದೊಂದು ಆನೆ ಒಂದೇನೆ. ಎಲ್ಲ ಪ್ರಾಣಿಗಳು ಗುಂಪಲ್ಲೇ ಇರ್ತವೆ, ಬಟ್ ಆನೆ ಒಂದು ಮಾತ್ರ ಸಪ್ರೇಟಾಗಿ ಇರ್ತವೆ, ಕೆಲವೊಂದು ಆನೆಗಳು ಮಾತ್ರ. ಕಬಿನಿನಲ್ಲಿ ಮಾತ್ರ ಹೆಣ್ಣಾನೆಗಳು ನೋಡೋದಕ್ಕೆ ಗುಂಪೇ ಸಿಗ್ತವೆ, ಆದರೆ ಗಂಡಾನೆ ನೋಡೋದಕ್ಕೆ 1-2 ಅಷ್ಟೇ ಸಿಗೋದು ನಮಗೆ. ನಮ್ಮ ಕರ್ನಾಟಕದಲ್ಲಿ 7000+ ಆನೆಗಳಿದ್ದಾವೆ. ಈ ಮಾತನ್ನ ನಾವು ಈಸಿಯಾಗಿ ನಂಬೋದು, ಯಾಕೆಂದರೆ ನಾವು ಆಲ್ರೆಡಿ ಬೇಜಾನ್ ಆನೆಗಳನ್ನ ನೋಡಿದ್ವಿ. ಇವಾಗ ನೋಡ್ತಾ ಇರೋ ಆನೆಗಳು ಅಂದರೆ ಇಷ್ಟೊತ್ತು ನೋಡಿರೋ ಆನೆಗಳು ಬಂಡೀಪುರ ಸೈಡಲ್ಲಿ ಇರ್ತಕ್ಕಂಥವು. ಬಂಡೀಪುರ ಫಾರೆಸ್ಟ್ ಮತ್ತು ನಾಗರಹೊಳೆ ಫಾರೆಸ್ಟ್ನ ಡಿವೈಡ್ ಮಾಡಿರೋದೇ ಈ ಕಬಿನಿ ನದಿ. ಇಲ್ಲಿ ಈ ಕಡೆಯಿಂದ ಪ್ರಾಣಿಗಳು ಆ ಕಡೆ ಕ್ರಾಸಿಂಗ್ ಮಾಡೋಕ್ಕಾಗಲ್ಲ, ಆ ಕಡೆಯಿಂದ ಇರೋ ಪ್ರಾಣಿಗಳು ಈ ಕಡೆ ಕ್ರಾಸಿಂಗ್ ಮಾಡೋಕ್ಕಾಗಲ್ಲ. ಜಿಂಕೆಗಳು, ಸಾಂಬಾರ್ ಡೀರ್ಗಳು ಏನಿದಾವೆ ಅವ್ಯಾವು ಈ ನದಿನ ಕ್ರಾಸಿಂಗ್ ಮಾಡಲ್ಲ. ಈ ಹುಲಿ ಚಿರತೆಗಳು ಕ್ರಾಸಿಂಗ್ ಮಾಡಿರೋದು ಯಾರು ನೋಡೇ ಇಲ್ವಂತೆ. ಆನೆಗಳು ಈ ನದಿನ ಕ್ರಾಸಿಂಗ್ ಮಾಡಿದವೆ, ಆದ್ರೆ ಕಮ್ಮಿ ಆನೆಗಳು ಮಾತ್ರ ಕ್ರಾಸಿಂಗ್ ಮಾಡಿರೋದು ಈ ನದಿನ. ಈ ನದಿನ ಆನೆಗಳು ದಾಟಬೇಕು ಅಂದ್ರೆ ಬಲಿಷ್ಠ ಆನೆಗಳ ಕೈಲಿ ಮಾತ್ರನೇ ಈ ನದಿನ ದಾಟಕ್ಕಾಗೋದು. ಇವಾಗ ಪ್ರೆಸೆಂಟು ಈ ನದಿ ಒಳಗಡೆ ನೀರು 20 ಅಡಿ ಆಳ ಇದೆ. ಇನ್ನು ಈ ನೀರು ತುಂಬಿದ್ರೆ ಒಂದು 40-50 ಅಡಿ ಆಳ ಆಗುತ್ತೆ. ಅದು ಫಿಶ್ ಹುಡುಕ್ತೈತೆ ನೋಡಿ, ವೈಟ್ ಕಲರ್ ಬರ್ಡ್ ಎಷ್ಟು ನಿಧಾನಕ್ಕೆ ಹೋಗ್ತೈತೆ ನೋಡಿದ. ಇವಾಗ ಜಸ್ಟ್ 2 ಆನೆಗಳು ಕಾಡಿಂದ ಕಬಿನಿ ಬ್ಯಾಕ್ ವಾಟರ್ಗೆ ಎಂಟ್ರಿ ಆಗ್ತಾ ಇದ್ದಾವೆ. ಈ ಆನೆಗೂ ನಮಗೂ ಸುಮಾರು 1 ಕಿಲೋಮೀಟರ್ ದೂರ ಇರ್ಬೋದು. ಅಲ್ಲಿಂದ ಝೂಮ್ ಮಾಡ್ತಾ ಇದ್ದೀನಿ ಈ ಆನೆಗಳನ್ನ. ನನಗೆ ಈ ಬೋಟ್ ಸಫಾರಿನಲ್ಲಿ ಸುಮಾರು ಆನೆಗಳು ಸಿಕ್ಕಿದ್ದಾವೆ. ಕಾಡೊಳಗಡೆ ಜಂಗಲ್ ಸಫಾರಿಗೆ ಹೋದಾಗ್ಲೂ ಇಷ್ಟೊಂದು ಆನೆ ಸಿಕ್ಕಿರಲಿಲ್ಲ ನನಗೆ. ಆದರೆ ಕಬಿನಿ ಬ್ಯಾಕ್ ವಾಟರಲ್ಲಿ ನೋಡಿ ಎಷ್ಟು ಆನೆಗಳಿದ್ದಾವೆ. ಕಾಡೊಳಗಡೆ ಆನೆಗಳಿಲ್ಲ, ಬ್ಯಾಕ್ ವಾಟರಲ್ಲಿ ಇದ್ದಾವೆ ಆನೆಗಳು. ಅಷ್ಟು ದೂರದಲ್ಲಿ ಕಾಣಿಸ್ತಿರೋದೆಲ್ಲ ಜಿಂಕೆಗಳು, ಆದರೆ ಮೊಬೈಲ್ ಝೂಮ್ಗೆ ಅವೆಲ್ಲ ಕಾಣಿಸ್ತಿಲ್ಲ. ಇವಕ್ಕೆಲ್ಲ ಕ್ಯಾಮ್ರಾನೇ ಇರಬೇಕು. ದೂರದಿಂದ ಜಿಂಕೆಗಳನ್ನ ಕ್ಯಾಪ್ಚರ್ ಮಾಡೋದು ತುಂಬ ಕಷ್ಟ ಇದೆ, ಯಾಕಂದರೆ ಮೊಬೈಲು ಕಾಣಿಸಲ್ಲ. ಈ ಕಬಿನಿ ಸಫಾರಿ ಸ್ಟಾರ್ಟ್ ಮಾಡ್ದಂಗಿಂದ ಇದು 4ನೇ ಮೊಸಳೆ ನಮಗೆ ಕಾಣಿಸ್ತಾ ಇರೋದು. ಇದು ದೈತ್ಯವಾದ ಮೊಸಳೆನೇ. ಮತ್ತೆ ನಮಗೆ ಆನೆಗಳ ಗುಂಪು ಸಿಕ್ಕಿದೆ. ಇದು 3ನೇ ಆನೆ ಗುಂಪು. ಇಲ್ಲೂ ಸುಮಾರು 10-15 ಆನೆಗಳಿದ್ದಾವೆ. ಈ 1 ಕಿಲೋಮೀಟರ್ ಜರ್ನಿನಲ್ಲಿ ಸುಮಾರು ಇಲ್ಲಾಂದ್ರೂ 80+ ಆನೆಗಳನ್ನ ನಾವು ನೋಡಿದ್ದೀವಿ ಈ ಕಬಿನಿ ಬ್ಯಾಕ್ ವಾಟರಲ್ಲೇ. ಆನೆಗಳನ್ನ ಇಷ್ಟು ಹತ್ರದಿಂದ ನೋಡೋಕ್ಕಾಗೋದು ಅಂದರೆ ಬೋಟ್ ಸಫಾರಿನಲ್ಲಿ ಅಷ್ಟೇ. ಇನ್ನು ರೋಡ್ ಸೈಡಲ್ಲಿ ಜಂಗಲಲ್ಲಿ ನೋಡಿದರೆ ಇಷ್ಟೊತ್ತು ಕಾಲ ಎಟ್ಟಿಸ್ಕೊಂಬಂದಿರೋವು, ಆದರೆ ಇಲ್ಲಿ ನೋಡಿ ಪ್ರಶಾಂತವಾಗಿ ಮೇಯ್ತಾ ಇದ್ದಾವೆ. ನಾವು ನಾಗರಹೊಳೆ ಮತ್ತು ಬಂಡೀಪುರ ಎರಡೂ ಸೈಡಲ್ಲಿ ನಾವು ಈ ಆನೆಗಳನ್ನ ನೋಡ್ಬೋದು. ಇವಾಗ ನೋಡ್ತಾ ಇರೋದು ನಾವು ಬಂಡೀಪುರ ಸೈಡಲ್ಲಿರೋ ಆನೆಗಳು. ಈ ಎರಡೂ ಫಾರೆಸ್ಟ್ ಸೈಡಲ್ಲಿ ಆನೆಗಳನ್ನ ನೋಡಬೇಕು ಅಂದರೆ ನಾವು ಬೋಟ್ ಸಫಾರಿಗೇನೆ ಬರಬೇಕು. ಎಲ್ಲ ಆನೆಗಳ ಗುಂಪಲ್ಲೂ 10+20+ ಆನೆಗಳಿದ್ದಾವೆ. ಅದರಲ್ಲಿ ಯಾವುದೂ ಗಂಡಾನೆಗಳಿಲ್ಲ, ಎಲ್ಲ ಹೆಣ್ಣಾನೆಗಳೇ ಇರೋದು. ಇಷ್ಟು ಆನೆಗಳಲ್ಲಿ ಒಂದೇ ಒಂದು ಗಂಡಾನೆ ನೋಡಿದ್ದು ಅಂದರೆ ಆ ಟಸ್ಕರ್ನ ಮಾತ್ರ. ಇದು 4ನೇ ಗುಂಪು ಆನೆ. ಈ ಗುಂಪಲ್ಲಿ ಯಾವುದೂ ಗಂಡಾನೆ ಇಲ್ಲ, ಎಲ್ಲ ಹೆಣ್ಣಾನೆಗಳೇ ಇರೋದು.
ಆನೆಗಳು ಒಂದು ಗುಂಪಿಂದ ಏನಾದ್ರು ದೂರ ಆಯಿತು ಅಂದರೆ ಮತ್ತೆ ಇನ್ನೊಂದು ಗುಂಪಲ್ಲಿ ಹೋಗಿ ಸೇರ್ಕೊಳ್ಳಲ್ಲ, ಅದು ತಾನಾಗಿ ಒಂದೇ ಇರುತ್ತೆ. ಇಷ್ಟೊತ್ತು ನಾವು ಆನೆಗಳ ಗುಂಪನ್ನ ನೋಡಿದ್ವಿ, ಇವಾಗ ಇಂಡಿಯನ್ ಗರ್ ಗುಂಪನ್ನ ನೋಡ್ತಾ ಇದ್ದೀವಿ. ಇವುಗಳನ್ನ ಕೆಲವರು ಕಾಡೆಮ್ಮೆ ಅಂತಾನೂ ಕರೀತಾರೆ, ಇಂಡಿಯನ್ ಸಾಕ್ಸ್ ಗರ್ ಅಂತಾನೂ ಕರೀತಾರೆ, ಇದಕ್ಕೆ ಬೈಸನ್ ಅಂತಾನೂ ಕರೀತಾರೆ. ಆದ್ರೆ ಈ ಮೂರು ಪ್ರಾಣಿಗಳಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಇಂಡಿಯನ್ ಗರ್ ಅಂದ್ರೆ ಒಂದೇನೆ, ಬೈಸನ್ ಅಂದ್ರೂ ಒಂದೇನೆ. ಬೈಸನ್ ಅಂದ್ರೆ ಆಲ್ಫಾ ಅನ್ನೋದು ಏನಿರುತ್ತೆ ಅದಕ್ಕೆ ಮಾತ್ರ ಬೈಸನ್ ಅಂತ ಕರೀತಾರೆ. ಈ ಗುಂಪಲ್ಲಿರೋದಕ್ಕೆಲ್ಲ ಇಂಡಿಯನ್ ಗರ್ ಅಂತಾನೆ ಕರೆಯೋದು. ಕಾಡೆಮ್ಮೆ ಅಂತ ಬಂದ್ರೆ ಸೇಮ್ ನಾವು ಯಾವ ತರ ಎಮ್ಮೆಗಳನ್ನ ಸಾಕ್ತಿವಿ ಅದೇ ತರನೇ ಕಾಡೆಮ್ಮೆಗಳು ಇರ್ತವೆ. ಅವನ್ನ ಆಫ್ರಿಕನ್ ಕಾಡೆಮ್ಮೆ ಅಂತಾನೆ ಕರೆಯೋದು. ನಮ್ಮ ಇಂಡಿಯಾದಲ್ಲಿ ಅದೇ ಆ ತರ ಎಮ್ಮೆಗಳು ಯಾವುದೂ ಇಲ್ಲ. ನಮ್ಮ ಹತ್ರ ಇರೋದು ಬೈಸನ್, ಇಂಡಿಯನ್ ಗರ್ ಅಷ್ಟೇನೆ ಇರೋದು. ಈ ಗರ್ಗಳಿಗೆ ಕಾಲಲ್ಲಿ ವೈಟ್ ಕಲರ್ ಇರೋದ್ರಿಂದ ಇವನ್ನ ಕೆಲವೊಂದು ಕಡೆ ಇಂಡಿಯನ್ ವೈಟ್ ಸಾಕ್ಸ್ ಗರ್ ಅಂತಾನೂ ಕರೀತಾರೆ. ಬಟ್ ಇದು ಇಂಡಿಯನ್ ಗರ್ ಅಷ್ಟೇನೆ ನಾವು ಕರೆಯೋದು. ಇವುಗಳನ್ನ ದೂರದಿಂದ ಅಷ್ಟು ಈಸಿಯಾಗಿ ಇದು ಮೇಲು ಮತ್ತು ಫೀಮೇಲ್ ಅಂತ ಕಂಡುಹಿಡಿಯೋಕ್ಕಾಗೋದಿಲ್ಲ. ಬಟ್ ಹತ್ರದಿಂದ ಇದ್ದರೆ ಬೇಕಾದ್ರೆ ಹೇಳ್ಬಿಡ್ಬೋದು ಇದು ಮೇಲ್ ಫೀಮೇಲ್ ಅಂತ. ನಿನ್ನೆ ಕಬಿನಿ ಜಂಗಲ್ ಸಫಾರಿಗೆ ಹೋದಾಗ್ಲೂ ನಾವು ಇಂಡಿಯನ್ ಗರ್ನ ನೋಡಿಲ್ಲ. ಅಷ್ಟು ಈಸಿಯಾಗಿ ಸಿಗೋದು ಇಲ್ಲ ಇವು ಕಾಡೊಳಗಡೆ. ಆದರೆ ಬ್ಯಾಕ್ ವಾಟರಲ್ಲಿ ಗುಂಪೇ ಸಿಕ್ಕಿದೆ ನಮಗೆ. ಇವಕ್ಕೆ ಹುಲ್ಲು ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಸೆಟಲ್ ಆಗ್ತವೆ, ಎಲ್ಲ ಕಡೆನೂ ಓಡಾಡ್ಕೊಂಡಿರಲ್ಲ. ಬೋಟು ಮುಂದೆ ಹೋಗ್ತಾ ಇದೆ, ಆದರೆ ನನಗೆ ಬೈಸನ್ ಬಿಟ್ಟು ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ನಾನು ಇಂಡಿಯನ್ ಗರ್ನ ನೋಡಬೇಕು ಅಂತ ಅನಿಸ್ತೈತೆ. ಈ ಇಂಡಿಯನ್ ಗರ್ ಗುಂಪಲ್ಲಿ ಟೀಮ್ ಲೀಡರ್ ಯಾವುದು ಅಂತ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಎಲ್ಲ ಒಂದೇ ಸೈಜಲ್ಲಿ ಇದ್ದಾವೆ, ಇಲ್ಲಾಂದರೆ ಮರಿಗಳಿದ್ದಾವೆ. ನಾವು ಅವಾಗಲೇ ಒಂದು ಟಸ್ಕರ್ನ ನೋಡಿದ್ವಿ, ಇವಾಗ ಇನ್ನೊಂದು ನೋಡ್ತಾ ಇದ್ವಿ. ಇವೆರಡೂ ಬಂದು ಬಂಡೀಪುರ ಸೈಡಲ್ಲಿರೋವೇನೆ. ಎರಡು ಫಾರೆಸ್ಟ್ ಸೈಡಲ್ಲೂ ನಮಗೆ ಬಂಡೀಪುರ ಸೈಡಲ್ಲೇ ಜಾಸ್ತಿ ಅನಿಮಲ್ ಸ್ಪಾಟೆಡ್ ಆಗ್ತಿರೋದು. ಇನ್ನೊಂದು ಮೊಸಳೆ ಕಾಣಿಸ್ಕೊಂಡಿದೆ, ಆದರೆ ಇಷ್ಟೊತ್ತು ನೋಡಿರೋ ಮೊಸಳೆಗಳಲ್ಲಿ ಇದು ಸ್ವಲ್ಪ ಸ್ಮಾಲ್ ಮೊಸಳೆ. ಇದು ಒಂದೇ ದಿನ 18 ಮೊಸಳೆನ ನೋಡಿರೋರು ಇದ್ದಾರೆ, ಬಟ್ ನಮಗೆ ಒಂದು 6 ಮೊಸಳೆಗಳು ಕಾಣಿಸ್ಕೊಂಡಿದ್ದಾವೆ ಇವಾಗ. ಈ ಬ್ರಿಡ್ಜ್ ಬಂದು 1976 ಅಲ್ಲಿ ಕೇರಳ ಟು ಕರ್ನಾಟಕಕ್ಕೆ ಬ್ರಿಡ್ಜ್ ಆಗಿತ್ತು, ಆದರೆ ಇವಾಗ ಬಿದ್ದೋಗಿದೆ ಇದು. ಈ ಬ್ರಿಡ್ಜ್ ಮೇಲೆ ಸಂಚಾರ ಬಂದಾಗಿ 50 ಇಯರ್ಸ್ ಆಗಿದೆ ಇಲ್ಲಿಗೆ. ಈ ಥರ ಪಕ್ಷಿಗಳದ್ದು ಮೂಮೆಂಟ್ ಬಂದಾಗ ಪ್ರತಿ ಸಲ ನನಗೆ ಕ್ಯಾಮ್ರಾ ತೊಗೊಂಡ್ಬಿಡ್ಬೇಕು ಅಂತ ಅನಿಸ್ಬಿಡುತ್ತೆ. ಈ ಪ್ರಾಣಿಗಳನ್ನ ಬೇಕಾದ್ರೆ ಮೊಬೈಲಲ್ಲೇ ಕ್ಯಾಪ್ಚರ್ ಮಾಡಿಬಿಡ್ಬೋದು, ಈ ಪಕ್ಷಿಗಳನ್ನ ಮಾತ್ರ ಕ್ಯಾಪ್ಚರ್ ಮಾಡೋದಕ್ಕಾಗೋದಿಲ್ಲ. ನಾಗರಹೊಳೆಯಿಂದ ವೈನಾಡ್ ಕಡೆ ಓಡ್ತಿದ್ದಾವೆ. ನಾವು ಇವಾಗ ವೈನಾಡ್ ಬಾರ್ಡ್ರಲ್ಲಿ ಇದ್ದೀವಿ. ನಮ್ಮ ನಾಗರಹೊಳೆ ಫಾರೆಸ್ಟ್ ಲಿಮಿಟ್ ಇಷ್ಟೇ, ಮತ್ತೆ ವಾಪಸ್ ಹೋಗ್ಬೇಕು ನಾವು ಇಲ್ಲಿಂದ. ನಾವು ಈಗಲ್ನ ಊರ್ ಸೈಡಲ್ಲೂ ನೋಡ್ಬೋದು, ಆದರೆ ಕಾಡಲ್ಲಿ ನೋಡೋದು ಬೇರೆ. ಊರಲ್ಲಿರೋವು ನಮಗೆಲ್ಲ ಎದುರುಕಂತವೆ, ಆದರೆ ಇಲ್ಲಿರೋವು ನಮ್ಗೆ ಯಾವುದಕ್ಕೂ ಎದುರೋದಿಲ್ಲ. ನೋಡಿ ಇಷ್ಟು ಹತ್ರದಿಂದ ಇದ್ದೀವಿ, ಆದರೂ ಯಾವ ಕಡೆನೂ ಜಗ್ಗಾಡ್ತಿಲ್ಲ ಅದು. ಆವಾಗಲೇ ಹೇಳಿದೆ ನಾನು, 1976 ಕೇರಳದಿಂದ ಕರ್ನಾಟಕಕ್ಕೆ ಬರೋಕ್ಕೆ ಇದೇ ಮೇಯ್ನ್ ಬ್ರಿಡ್ಜ್ ಆಗಿತ್ತು, ಇದೇ ಮೇಯ್ನ್ ರೋಡ್ ಆಗಿತ್ತು ಕೂಡ. ಆದರೆ ಇವಾಗ ಈ ರೋಡು ಗೂಗಲ್ ಮ್ಯಾಪಲ್ಲಿ ಅಷ್ಟೇ ಇರೋದು. ಅವಾಗಿಂದ ಈ ಬಾತುಕೋಳಿ ನಮ್ಮ ಬೋಟಿಂದನೇ ಬರ್ತೈತೆ, ಯಾಕಂದರೆ ಬೋಟು ಮುಂದೆ ಹೋದಾಗ ಹಿಂದ್ಗಡೆ ಸಣ್ಣ ಪುಟ್ಟ ಮೀನುಗಳು ಮೇಲ್ಗಡೆ ಬರ್ತವೆ, ಹಾಗೆ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನಮ್ಮ ಬೋಟಿಂದನೇ ಬರ್ತಿದೆ. ಅಷ್ಟು ದೂರದಲ್ಲಿ 100 ಜಿಂಕೆಗಳು ಕಾಣಿಸ್ತಿದ್ದಾವೆ, ಆದರೆ ನಮ್ಮ ಕಣ್ಣು ಕಾಣಿಸ್ತಿದ್ದಾವೆ, ಮೊಬೈಲು ಕಾಣಿಸ್ತಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಈ ಸಫಾರಿನ ನಾನು ಪ್ಲಾನ್ ಮಾಡಿದ್ರೆ ವಿತ್ ಕ್ಯಾಮ್ರಾ ಜೊತೆನೇ ಬರೋದು. ಇಷ್ಟು ಡೀಪ್ ಫಾರೆಸ್ಟ್ ಒಳಗಡೆ ಇದೊಂದೇ ಒಂದು ಕೋತಿ ಏನು ಮಾಡ್ತಿದೆ ಇಲ್ಲಿ. ಇವು ಜಿಂಕೆಗಳು ಸ್ವಲ್ಪ ಹತ್ರದಿಂದ ಇದ್ದಾವೆ, ಅದಕ್ಕೆ ಕ್ಯಾಮ್ರಾ ಕಾಣಿಸ್ತಿದ್ದಾವೆ. ದೂರದಲ್ಲಿ ಮಳೆ ಬೀಳೋ ಥರ ಕಾಣಿಸ್ತಿದೆ. ಇನ್ನೊಂದು 2-3 ಮಿನಿಟ್ಸಲ್ಲಿ ಇಲ್ಲಿಗೂ ಬರುತ್ತೆ ಮಳೆ. ಕಬಿನಿ ನೀರೊಳಗಡೆ ಇವಾಗ 2 ಬೋಟ್ ಇರೋದು. ಈಗ ನೋಡ್ತಾ ಇರೋ ಗ್ರೀನ್ ಬೋಟ್ ಒಂದು, ಇಲ್ಲ ನಾವು ಕೂತಿರೋದೊಂದು. ಇವೆರಡು ಬೋಟ್ ಬಿಟ್ರೆ ಬೇರೆ ಯಾವ ಬೋಟು ಓಡಾಡ್ತಿಲ್ಲ ಇವಾಗ. ಈ ಬೈಸನ್ ಗ್ರೂಪ್ನ ನಾವು ಅವಾಗಲೇ ನೋಡಿದ್ವಿ, ಮತ್ತೆ ಇನ್ನೊಂದು ಗ್ರೂಪ್ ಸಿಕ್ಕಿಲ್ಲ, ಅದೇ ಗ್ರೂಪ್ ಇದು. ಆದರೂ ಈ ಗ್ರೂಪ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ, ಇದನ್ನು ಬಿಟ್ಟೋಗಕ್ಕೆ ಮನಸ್ಸೇ ಇಲ್ಲ. ನಾಗರಹೊಳೆ ಸೈಡಲ್ಲಿ ಈ 2 ಎಲಿಫೆಂಟ್ ಅಷ್ಟೇ ಕಾಣಿಸ್ಕೊಂಡಿರೋದು. ಅದೇ ಬಂಡೀಪುರ ಸೈಡಲ್ಲಿ ನೋಡಿ ಎಷ್ಟು ಆನೆಗಳಿದ್ದಾವೆ. ಅಯ್ಯೋ ಅದು ಮರಿ ಆಗ್ತೈತೆ. ಈ ಆನೆ ಮರಿ ಹಾಕೋವರೆಗೂ ನಾವು ಇಲ್ಲಿ ಇರೋದಕ್ಕಾಗೋದಿಲ್ಲ. ಈ ಸಫಾರಿ ಡ್ಯೂರೇಷನ್ ಬಂದು 3 ಅವರ್ಸ್ ಇರುತ್ತೆ. 3 ಅವರ್ಸ್ ಒಳಗಡೆ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಅದನ್ನು ನೋಡಿದ್ರೆ ಮರಿ ಹಾಕೋ ಥರ ಇದೆ, ಬಟ್ ಮರಿ ಹಾಕುತ್ತೋ ಏನು ಮಾಡುತ್ತೋ ಗೊತ್ತಿಲ್ಲ ಅದು.
ನಿನ್ನೆ ಜಂಗಲ್ ಸಫಾರಿಗೆ ಹೋಗಿದ್ದೆ. ಜಂಗಲ್ ಸಫಾರಿಗೆ ಹೋದಾಗ್ಲೂ ಮಳೆ ಬಂದಿತ್ತು. ಇವತ್ತು ಬೋಟ್ ಸಫಾರಿ ಬಂದೆ, ಇವಾಗ್ಲೂ ಮಳೆ ಬರ್ತಾ ಇದೆ. ಈ ಎರಡು ಆನೆ ವಾಕ್ ಮಾಡ್ತಾ ಇರೋದು ನಾಗರಹೊಳೆ ಸೈಡಲ್ಲಿ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳು ಇರೋದು ಅಂದ್ರೆ ಬಂಡೀಪುರದಲ್ಲಿ. ಅದು ಪ್ರೂವ್ ಆಯ್ತು ಇವತ್ತು, ಯಾಕೆಂದ್ರೆ ನಾವು ಬಂಡೀಪುರ ಸೈಡೇನೆ ಬೇಜಾನ್ ಆನೆಗಳನ್ನ ನೋಡಿದೀವಿ. ನೀರು ಕುಡಿಯೋದಕ್ಕೆ ಬರ್ತಿದ್ದಾವೆ ಅನ್ಸುತ್ತೆ ಅವಾಗಿಂದ. ಅಲ್ಲಿಂದ ನಡ್ಕೊಂಡ್ ಬರ್ತಿದ್ದೋ, ನಾವು ವಾಕ್ ಮಾಡ್ತಿದ್ದಾವೆ ಅಂದ್ಕೊಂಡ್ವಿ. ಒಂದು ಆನೆ ರಿಯಾಕ್ಷನ್ ನೋಡಿದ್ರೆ ನಮ್ಮನ್ನೆಲ್ಲ ಅಟ್ಟಾಡ್ಸ್ಕೊಂಡ್ ಬರೋ ಥರ ಇದೆ. ಯಾಕಂದರೆ ಇದು ಬೋಟಲ್ಲಿ ಇದ್ದೀವಿ, ಇಲ್ಲ ಜೀಪಲ್ಲಿ ಇದ್ದರೆ ಗ್ಯಾರಂಟಿ ಅಟ್ಟಾಡ್ಸ್ಕೊಂಡ್ ಬಂದಿರೋದೇನೋ. ಈ ಆನೆಗಳ ಮುಖ ನೋಡಿದ್ರೇ ಭಯ ಆಗ್ತಿರುತ್ತೆ. ಯಾವಾಗ ಹೆಂಗೆ ಆನೆಗಳು ರಿಯಾಕ್ಟ್ ಆಗ್ತವೆ ಅನ್ನೋದೇ ಗೊತ್ತಾಗಲ್ಲ. ಇವಾಗ ಏನಾದ್ರೂ ಸಡನ್ ಆಗಿ ನಮ್ಮ ಬೋಟ್ ಸೈಡ್ ಏನಾರು ಓಡ್ ಬಂದ್ಬಿಟ್ರೆ ಆನೆ ಇಲ್ಲಿರೋರ್ಗೆ ಆಟ್ಬಿಟ್ಟು ನಿಂತೋಗುತ್ತೆ ಕೆಲವ್ರಿಗೆ. ಈ ಆನೆಗಳು ಏನಾದರೂ ನಮ್ಮನ್ನೇನಾದ್ರು ಟಾರ್ಗೆಟ್ ಮಾಡ್ತಿದ್ದಾವ, ನೀರೊಳಗಡೆ ಬೇರೆ ಇಳೀತಾ ಇದ್ದಾವೆ, ಹತ್ರಕ್ಕೆ ಬಂದ್ಬಿಟ್ಟು ಬೋಟ್ನ ಮಡ್ಚಾಕ್ಬಿಟ್ರೆ. ಬಟ್ ಏನೋ ಮಾಡ್ತಿದ್ದಾವೆ, ಬಟ್ ಏನು ಮಾಡ್ತಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ನೀರೊಳಗಡೆ ಬೇರೆ ಇಳೀತಾ ಇದ್ದಾವೆ. ಇದು ರಿವರ್ ಕ್ರಾಸಿಂಗ್ ಮಾಡ್ತಿದ್ದಾವ ಇಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ದಾವ ಗೊತ್ತಾಗ್ತಾ ಇಲ್ಲ. ಈ ಆನೆಗಳು ಏನಾದರೂ ನದಿ ಕ್ರಾಸಿಂಗ್ ಮಾಡಿಬಿಟ್ರೆ ಈ ಸಫಾರಿಗೆ ಒಂದು ಕಳೆ ಬಂದಂಗೆ ಹೊರ್ತಿದೆ ಈ ಸಫಾರಿಗೆ. ಇದು ಎಂಥ ಮೂಮೆಂಟ್ ಅಂದರೆ ಲೈಫ್ ಟೈಮ್ ಮರೆಯೋದಕ್ಕಾಗೋದಿಲ್ಲ. ಮಳೆ ಬರ್ತಿದೆ, ನದಿ ಒಳಗಡೆ ಆನೆಗಳಿದ್ದಾವೆ, ನಾವು ಬೋಟಲ್ಲಿ ಇದ್ದೀವಿ. ಇದು ರಿವರ್ ಕ್ರಾಸಿಂಗ್ ಮಾಡ್ತಾವ ಇಲ್ಲ ಸ್ವಿಮ್ಮಿಂಗ್ ಮಾಡ್ತಾವ, ನಮ್ಮ ಬೋಟ್ನೇ ತೆಗೆದು ಮಡ್ಚಾಕ್ತಾವ, ಇಷ್ಟೆಲ್ಲ ಕಾದು ನೋಡಬೇಕು. ಎರಡು ಆನೆಗಳು ನಾಗರಹೊಳೆಯಿಂದ ಬಂಡೀಪುರ ಸೈಡ್ಗೆ ರಿವರ್ ಕ್ರಾಸಿಂಗ್ ಮಾಡ್ತಿದ್ದಾವೆ. ಬಂಡೀಪುರ ಸೈಡು ದಡದಲ್ಲಿ ಇಷ್ಟೊಂದು ಆನೆಗಳು ಅವೆರಡು ಆನೆಗೆ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದ್ದಾವೆ ಅನ್ಸುತ್ತೆ. ಬಂಡೀಪುರ ಸೈಡಲ್ಲಿ 20+ ಆನೆಗಳು ಒಂದೇ ಗುಂಪಲ್ಲಿದ್ದಾವೆ. ಕಡೆ ನಾಗರಹೊಳೆ ಸೈಡಲ್ಲಿ 2 ಆನೆಗಳಿದ್ದಾವೆ. ಅವಕ್ಕೂ ಜಲಸ್ ಆಗಿರುತ್ತೆ, ನಾನು ಈ ಗುಂಪಲ್ಲಿ ಹೋಗಿ ಸೇರ್ಕೊಬೇಕು ಅಂತ. ಇನ್ನು ಆ ಕಡೆ ಈ ಕಡೆ ಗುಂಪಲ್ಲಿ ಆನೆಗಳು ಇದ್ದಾವೆ, ಬಟ್ ಒಂದೇ ಪ್ರೇಮಲ್ಲಿ ಬರ್ತಾ ಇಲ್ಲ. ಇದು ಪಕ್ಕ ರಿವರ್ ಕ್ರಾಸಿಂಗ್ ಅನ್ಕೊತೀನಿ. ಫುಲ್ಲು ಮಿಡಲಲ್ಲಿ ಬಂದಿದ್ದಾವೆ ಸ್ವಿಮ್ಮಿಂಗ್ ಮಾಡ್ಕೊಂಡು. ಇನ್ನು ಸ್ವಲ್ಪ ಹತ್ರ ಹೋದರೆ ನೋಡಿ ರಿವರ್ ಕ್ರಾಸಿಂಗ್ ಆದಂಗೆನೇ. ಇದು ಸುಮಾರು ಒಂದು 200 ಮೀಟ್ರ್ ಇದೆ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ. ಅಷ್ಟೇ, ಜಾಸ್ತಿ ದೂರನೂ ಏನಿಲ್ಲ. ಆದರೆ ಡೆಪ್ತ್ ಬಂದು ಆಳ ಬಂದು ಸುಮಾರು ಒಂದು 20-25 ಅಡಿ ಇದೆಯಾ ಪ್ರೆಸೆಂಟ್ ಇವಾಗ ಇರೋದು. ಇವಾಗೇನು ನೀರಿದೆ ಅದು ಫುಲ್ಲು ತುಂಬಿಕೊಂಡ್ರೆ ಅದು ದಿಬ್ಬದವರೆಗೂ ಸುಮಾರು ಇಲ್ಲ ಅಂದ್ರೂ 50-55 ಅಡಿ ಆಗುತ್ತಂತೆ ಆಳ. ಆಗ್ತಾ ಇಲ್ಲ ಇವು ಕೈಲಿ ರಿವರ್ ಕ್ರಾಸಿಂಗ್ ಮಾಡೋದಕ್ಕೆ, ಯಾಕಂದ್ರೆ ಅಲ್ಲಿ ಬದಿ ಜಾಸ್ತಿ ಇದೆ, ಕಾಲು ಇಳ್ಕೊಂತೈತೆ ಒಳಗಡೆ. ಅದಕ್ಕೋಸ್ಕರ ದಾಟಕ್ಕೆ ಆಗ್ತಿಲ್ಲ ಅವು ಕೈಲಿ. ರಿವರ್ಸ್ ಬರೋ ಚಾನ್ಸಸ್ ಅಂತೂ ಜಾಸ್ತಿನೇ ಇದೆ. ಎಲ್ಲರಿಗೂ ಆಯ್ ಮಾಡ್ತೈತೆ ಅಲ್ಲಿ ಬಾಯಿ ಬಿಡೋದಲ್ಲ, ಆ ಕಡೆ ಒತ್ತಕ್ಕಾಗಲ್ಲ ಸರ್. ಸಖತ್ತು ಸಕ್ಕಾಗುತ್ತೆ, ಕೂತ್ಕೊಳ್ತದೆ. ಅದು ವಾಪಸ್ ಬರ್ತದೆ ನೋಡಿ. वापस क्यों आ रही है? ವಾಪಸ್ ಅದು नहीं, आई थिंक दे आर गोइंग फ्रॉम दैट साइड. डेंजर प्लेस. उधर से जा रहे हैं. वहाँ उनके हेल्थ का पानी नहीं होगा. ತಿರ್ಗಾ ವಾಪಸ್ coming back, huh? ವಾಪಸ್ अच्छा देखो इम्पैक्ट यू आर राइट. ಇವು ಆನೆಗಳ ಕೈಲಿ ರಿವರ್ ಕ್ರಾಸಿಂಗ್ ಮಾಡೋಕ್ಕಾಗಿಲ್ಲ, ಮತ್ತೆ ವಾಪಸ್ ಬಂದ್ಬಿಟ್ಟು. ಯಾಕಂದರೆ ಆ ಕಡೆ ಫುಲ್ಲು ಕ್ರಿಟಿಕಲ್ ಇದೆ, ಕಾಲೆಲ್ಲ ಇಳಿಯುತ್ತೆ ಒಳಗಡೆ. ಅದರಿಂದ ಇವು ವಾಪಸ್ ಬರ್ತಾ ಇದ್ದಾವೆ. ಪಾಪ ಈ ಆನೆಗಳು ಗುಂಪಲ್ಲಿ ಸೇರ್ಕೊಳ್ಳೋಣ ಅಂತ ನೋಡೋದು ಎರಡು ಆನೆಗಳು, ಬಟ್ ಆಗಲಿಲ್ಲ ಅವು ಕೈಲಿ ರಿವರ್ ಕ್ರಾಸಿಂಗ್ ಮಾಡೋದಕ್ಕೆ. ಇಲ್ಲಿ ಒಂದು ಬ್ರಿಡ್ಜ್ನ ಕಟ್ಟಬೇಕು. ಈ ಆನೆಗಳು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗ್ಬೇಕು ಅಂದ್ರೆ ಇಲ್ಲೊಂದು ಬ್ರಿಡ್ಜ್ ಅವಶ್ಯಕತೆ ಅಂತೂ ಇದ್ದೇ ಇದೆ. ಯಾರ ಅಧಿಕಾರಿಗಳು ಈ ತರ ಮೂವ್ಮೆಂಟ್ ನೋಡಿದ್ರೆ ಗ್ಯಾರಂಟಿ ಒಂದು ಬ್ರಿಡ್ಜ್ ಕಟ್ಟೋ ಪ್ಲಾನಿಂಗ್ ಅಂತೂ ಮಾಡೇ ಮಾಡ್ತಾರೆ. ಅವ್ರು ಬಂದಾಗ ಈ ಆನೆಗಳು ಈ ತರ ಕ್ರಾಸಿಂಗ್ ಮಾಡೋದಿಲ್ಲ.
ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾವೆ, ಸುಧಾರಿಸ್ಕೊತಾ ಇದ್ದಾವೆ ಒಂದು ಕಡೆ ನಿಂತ್ಕೊಂಡು. ಕೊನೆಗೂ ನಾಗರಹೊಳೆ ಆನೆಗಳು ಬಂಡೀಪುರ ಸೈಡ್ಗೆ ಹೋಗೋಕ್ಕಾಗಿಲ್ಲ, ರಿಟರ್ನ್ ನಾಗರಹೊಳೆಗೆ ಹೋಗ್ಬೇಕು ಇವೆಲ್ಲ. ಪಾಪ ಇವುಗಳ ಕಷ್ಟ ಇವಕ್ಕೆ ಗೊತ್ತು, ಬಟ್ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾ ಇದ್ದೀವಿ. ನಾವು ಇಷ್ಟೊತ್ತು ಆನೆಗಳು ನೋಡಿರೋದೆಲ್ಲ ಬಂಡೀಪುರ ಫಾರೆಸ್ಟ್ ಆನೆಗಳನ್ನೇ. ನಾಗರಹೊಳೆ ಫಾರೆಸ್ಟ್ ಆನೆಗಳು ಅಂದರೆ ಇದು ಎರಡೇನೆ. ಇವು ಪಾಪ ನಾಗರಹೊಳೆಯಿಂದ ಬಂಡೀಪುರಕ್ಕೆ ಕ್ರಾಸಿಂಗ್ ಆಗಬೇಕಿತ್ತು, ಆಗಲಿಲ್ಲ. ಬಟ್ ರಿಟರ್ನ್ ನಾಗರಹೊಳೆಗೆ ಹೋಗ್ತಾ ಇದ್ದಾವೆ. ಬಂಡೀಪುರ ಮತ್ತು ನಾಗರಹೊಳೆಗೆ ಕಂಪ್ಯಾರಿಸನ್ ಮಾಡಿದ್ರೆ ಬಂಡೀಪುರದಲ್ಲೇ ಅನಿಮಲ್ಸ್ ಜಾಸ್ತಿ ಇರೋದು. ಬಂಡೀಪುರದಲ್ಲಾದರೆ ತಮಿಳ್ನಾಡು ಕೇರಳ ಫಾರೆಸ್ಟ್ ಎಲ್ಲ ಅಟ್ಯಾಚ್ ಆಗಿರ್ತವೆ. ಆ ಕಡೆಯಿಂದ ಈ ಕಡೆಗೆ ಪ್ರಾಣಿಗಳು ಸಂಚಾರ ಜಾಸ್ತಿ ಇರುತ್ತೆ, ಅದರಿಂದ ಪ್ರಾಣಿಗಳು ಅಲ್ಲಿ ಜಾಸ್ತಿ ಕಾಣಿಸ್ಕೊತವೆ ಸಫಾರಿಗೆ ಹೋದಾಗ. ನಮ್ಮ ಕರ್ನಾಟಕದ ಕಡೆ ನೋಡೋದಾದರೆ ನಾಗರಹೊಳೆ ಸಿಂಗಲ್ ಫಾರೆಸ್ಟ್ ಆಗುತ್ತೆ. ಆ ಕಡೆ ವೈನಾಡ್ಗೆ ಕನೆಕ್ಟ್ ಆಗ್ಬೋದು, ಬಟ್ ವೈನಾಡ್ ಕಡೆನೂ ಅನಿಮಲ್ಸ್ ಜಾಸ್ತಿ ಇರೋದಿಲ್ಲ. ಈ ನಾಗರಹೊಳೆನಲ್ಲೂ ಅಷ್ಟೊಂದು ಅನಿಮಲ್ಸ್ ಹೇಳ್ಕೊಳ್ಳೋ ಥರ ಇಲ್ಲ. ಈ ನಾಗರಹೊಳೆಯಿಂದ ಬಂಡೀಪುರ ಸೈಡ್ಗೆ ವಲಸೆ ಹೋಗೋದಕ್ಕೆ ಪ್ರಾಣಿಗಳು ಈ ನದಿ ಒಂದು ಅಡ್ಡ ಇರೋದ್ರಿಂದ ಇದು ರಿವರ್ ಕ್ರಾಸಿಂಗ್ ಆಗೋದಿಲ್ಲ ಯಾವುದೇ ಪ್ರಾಣಿಗೂ. ಈ ಒಂದು ರೀಸನ್ನಿಂದ ನಾಗರಹೊಳೆಯಿಂದ ಬರೋ ಪ್ರಾಣಿಗಳು ಕಬಿನಿನಲ್ಲಿ ಜಾಸ್ತಿ ಅನಿಮಲ್ಸ್ ಕಾಣಿಸ್ಕೊಳ್ಳೋದು. ಈ ಬೋಟ್ ಸಫಾರಿ ಡ್ಯೂರೇಷನ್ ಬಂದು 3 hours ಇರುತ್ತೆ. 3 hours ನಾವು 1 hour ಇದೇ ಒಂದೇ ಜಾಗದಲ್ಲಿ ಇದ್ದೀವಿ. ಇವೆರಡು ಆನೆಗಳು ರಿವರ್ ಕ್ರಾಸಿಂಗ್ ಮಾಡ್ತವೇನೋ ಅಂತ. ಈ ಆನೆಗಳು ಇವಾಗ ಜಸ್ಟ್ ನೀರಿಂದ ಎದ್ದು ಬಂದು ಇವಾಗ ಆಲೆ ಮೈ ಮೇಲೆ ಮಣ್ಣು ಹಾಕೊತಾ ಇದ್ದಾವೆ. ನಾವು ಸಫಾರಿ ಮಾಡಕ್ಕೆ ಬಂದು ಕೆಲವು ಅನಿಮಲ್ಸ್ನ ನಾವು ನೋಡ್ತೀವಿ, ಬಟ್ ಹಂದಿಗಳನ್ನ ನೋಡಿಲ್ಲ ಅಂದರೆ ಆ ಸಫಾರಿ ಇನ್ಕಂಪ್ಲೀಟೇ. ಈ ಸಫಾರಿನಲ್ಲಿ ಇದೊಂದು ಕಮ್ಮಿ ಇತ್ತು, ಈ ಹಂದಿಗಳ ಗುಂಪು ನೋಡಿರಲಿಲ್ಲ, ಈ ಹಂದಿನೂ ನೋಡ್ಬಿಟ್ವಿ ಇವಾಗ. ಅಲ್ಲಿರೋ 3 ಜಿಂಕೆನಲ್ಲಿ 2 ಸಾಂಬಾರ್ ಡೀರು, 1 ಮಾತ್ರ ಸ್ಪಾಟೆಡ್ ಡೀರು. ಈ ಸಫಾರಿನಲ್ಲಿ ಹೆಂಗೆ 3 hours ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಇವಾಗ ಮತ್ತೆ ವಾಪಸ್ ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ಇನ್ನು 1 kilometer ಫಾರೆಸ್ಟ್ ಏರಿಯಾ ಇರುತ್ತೆ. ಆ ಫಾರೆಸ್ಟ್ ಏರಿಯಾದಲ್ಲಿ ಏನಾದ್ರು ಅನಿಮಲ್ಸ್ ಕಾಣಿಸಿದ್ರೆ ಕಾಣಿಸ್ಕೊತವೆ, ಇಲ್ಲಾಂದರೆ ಇಲ್ಲ. ತುಂಬ ದೂರದಲ್ಲಿ ಒಂದು ಜಿಂಕೆದೊಂದು ಗುಂಪಿದೆ, ಬಟ್ ನನ್ನ ಕ್ಯಾಮ್ರಾಗೆ ಕಾಣಿಸ್ತಿಲ್ಲ ಜಿಂಕೆಗಳು. ಅವು ಜಿಂಕೆಗಳು ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ, ಆ ಥರ ಕಾಣಿಸ್ತೈತೆ, ಫುಲ್ಲು ಬ್ಲರ್ ಆಗಿಬಿಟ್ಟೈತೆ. ಆದರೆ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು, ನನ್ನ ಕಣ್ಣಿಗೆ ಜಿಂಕೆಗಳು ಕಾಣಿಸ್ತಾ ಇದ್ದಾವೆ. ಅವು ಜಿಂಕೆಗಳೇನೆ, ಮರದ ಬುಡಗಳಲ್ಲ. ಕಬಿನಿ ಬ್ಯಾಕ್ ವಾಟರಲ್ಲಿ ಕಟ್ ಮಾಡಿರೋ ಮರದ ಬುಡ ಕೂಡ ಅದೇ ಥರ ಕಾಣಿಸುತ್ತೆ. ಇಲ್ಲಿಗೆ ಬಂಡೀಪುರ ಮತ್ತು ಕಬಿನಿ ಫಾರೆಸ್ಟ್ ಏರಿಯಾ ಮುಗೀತು. ಇಲ್ಲಿಂದ 7 kilometer ಹೋದರೆ ನಮ್ಮ ರೆಸಾರ್ಟ್ ಬರುತ್ತೆ. ಇಲ್ಲಿಂದ 7 kilometer ಅಕ್ಕಪಕ್ಕದಲ್ಲಿ ನೋಡಿದ್ರೆ ಮನ್ಸರುಗಳು ಇರ್ತಾರೆ, ಇಲ್ಲಾಂದ್ರೆ ದನ ಕರುಗಳು ಇರ್ತವೆ. ಕಾಡು ಪ್ರಾಣಿಗಳಂತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಯಾಕೋ ಈ ಬೋಟು ತುಂಬ ಸ್ಲೋಗಿ ಹೋಗ್ತೈತೆ. ಫಾಸ್ಟಾಗಿ ಹೋದರೆ ಯಾವ ಥರ ಇರುತ್ತೆ ಅಂತ ನೋಡಬೇಕಲ್ವಾ, ನೋಡ್ಕೊಬನ್ನಿ ಮತ್ತೆ ಹೆಂಗೆ ಹೋಗುತ್ತೆ ಅಂತ. ನಮ್ಮ ಬೋಟ್ ಒಳಗಡೆ ಯಾರೂ ಕನ್ನಡದವರೇ ಇಲ್ಲ ನನ್ನ ಬಿಟ್ಟರೆ, ಬಟ್ ಎಲ್ಲರೂ ಇರೋದೇ ನಾರ್ತ್ ಇಂಡಿಯನ್ಸು. ಹಿಂದಿ ಇಂಗ್ಲೀಷೇ ಮಾತಾಡ್ತಾವ್ರೆ ಅವಾಗಿಂದ. ಆ ಬೋಟ್ಗೂ ನಾವಿರೋ ಬೋಟ್ಗೂ ಕಂಪ್ಯಾರಿಸನ್ ಮಾಡಿದ್ರೆ ಆ ಬೋಟಲ್ಲಿ ಟಿಕೆಟ್ ವ್ಯಾಲ್ಯೂ ಕಮ್ಮಿ ಇದೆ. ನಮ್ಮ ಬೋಟ್ ಬಂದು 3500 ಇದೆ, ಆ ಬೋಟ್ ಬಂದು 2500 ಇದೆ. ನಮ್ಮ ಬೋಟಲ್ಲಿ JLR ರೆಸಾರ್ಟ್ ಅವರು ಮತ್ತು ಬೈಸನ್ ರೆಸಾರ್ಟ್ ಅವ್ರು ಮಾತ್ರನೇ ಇರೋದು. ಇಷ್ಟೊಂದು ದೂರ ಬಂದಿದ್ದೀನಿ, 1-2-3 ಫೋಟೋಗಾರು ಪೋಸ್ ಕೊಟ್ಬಿಟ್ಟು ಈ ಸಫಾರಿನ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ ಗೈಸ್, ಟಾಟಾ ಬೈ ಬೈ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರೋ ವೀಡಿಯೋಸ್ನ ನೋಡ್ತಾ ಇರಿ, ನನಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಲೈಕು ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗಿತ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡಿ ಗೈಸ್, ಗಾಡಿ ಯಾವ ಥರ ಇದೆ ಅಂತ ನೋಡಿ 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 ನೋಡಿ. ದಯವಿಟ್ಟು ತಗೊಳ್ಳಿ, ಫುಲ್ ಗ್ಯಾಪ್ ಆಗ್ಬಿಟ್ಟಿದೆ.